ಜನಸ್ತವ ಮಾಡ್ಬಿಟ್ಟು ಬಹಳ ಆನಂದ ಆಗ್ತಾ ಇದೆ. ಹೇಗೆ ಅಂತ ಹೇಳಿದ್ರೆ, ಪ್ರಪಂಚದಲ್ಲಿ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ ಅಂತಾರೆ. ಅದರಲ್ಲೂ ವಿಶೇಷವಾಗಿ ಮಾತೆಯಿಂದರಿಗೆ ಬಹಳ ಮಹತ್ತರವಾದ ಸ್ಥಾನವನ್ನು ಕೊಟ್ಟಿದ್ದಾರೆ ದೇವರು. ಹೇಗೆ ಅಂದ್ರೆ, ನಾವು ಜನ್ಮ ತಾಳ್ಬೇಕಾದ್ರೆ ಆ ತಾಯಿಯ ಗರ್ಭದಲ್ಲಿ ತಾಯಿ ಯಾವ ರೀತಿ ನೋಡ್ಕೊಳ್ತಾಳೆ ಅಂತ ಹೇಳಿದ್ರೆ, ಗರ್ಭವನ್ನೇ ಗುಡಿಯಾಗಿರಿಸಿಕೊಂಡು, ರಕ್ತದಲ್ಲಿ ಅಭಿಷೇಕ ಮಾಡಿ, ಕರುಳನ್ನೇ ಹಾರವಾಗಿರಿಸಿಕೊಂಡು, ಪ್ರೀತಿ ಮಮತೆ ವಾತ್ಸಲ್ಯ ಸಂತೋಷದಿಂದ ಸಾಗಿಸಿರುತ್ತಾಳೆ. ಅಂತ ತಾಯಂದಿರಿಗೆ ನಮ್ರತೆ ನಮಸ್ಕಾರ. ಗುರುಗಳು ಹಾಗೂ ತಂದೆ ಇಬ್ಬರು ಒಂದೇ. ಯಾಕೆಂದ್ರೆ ಗುರುಗಳು ಶಿಷ್ಯಂದಿರಿಗೆ, ತಂದೆ ಮಕ್ಕಳಿಗೆ ತಾವು ಕಲಿತ ವಿದ್ಯೆಗಳೆಲ್ಲವನ್ನೂ ದಾರಿ ಎರೀತಾರೆ. ಅಂತಹ ಗುರು ತಂದೆಯರಿಗೆ ಹೃದಯಪೂರ್ವಕವಾದ ನಮಸ್ಕಾರ. ಪ್ರೇಕ್ಷಕರ ಮೊದಲ ಕಲಾವಿದರು, ಆ ಪ್ರೇಕ್ಷಕ ಕಲಾವಿದರಿದ್ದರು ಈ ಕಲಾವಿದರು. ಆದ್ದರಿಂದ ಪ್ರೇಕ್ಷಕ ಕಲಾವಿದರಿಗೆ ವಿಶೇಷವಾದ ನಮಸ್ಕಾರ. ವಶಿಷ್ಠ ಮಹಾಮುನಿಗಳು ಶ್ರೀರಾಮಚಂದ್ರ ಪ್ರಭುಗಳಿಗೆ ಯೋಗಾಭ್ಯಾಸವನ್ನು ಹೇಳಿಕೊಟ್ಟಿದ್ದಕ್ಕೋಸ್ಕರ ಅವರಿಗೆ ಮರ್ಯಾದೆ ಪುರುಷೋತ್ತಮ ಎಂಬ ಬಿರುದು ಬಂದಿದೆ. ಅದರಲ್ಲೂ ವಿಶೇಷವಾಗಿ ನಿರಂತರವಾಗಿ ಯೋಗಾಭ್ಯಾಸವನ್ನು ಮಾಡಿದ್ರಿಂದ ಅವರಿಗೆ ಏಕಾಗ್ರತೆ, ತಾಳ್ಮೆ, ಶ್ರದ್ಧೆ, ಭಯ, ಭಕ್ತಿ ಇವೆಲ್ಲವೂ ಪಡ್ಕೊಂಡು ಮಾತೃವಾತ್ಸಲ್ಯ, ಪಿತೃವಾಕ್ಯ ಪರಿಪಾಲನೆ, ಏಕಪತ್ನಿ ವ್ರತಸ್ಥ, ಭಾತೃವಾತ್ಸಲ್ಯ, ಪ್ರಜೆಗಳ ಪ್ರೀತಿ, ವಿಶ್ವಾಸ ಇವೆಲ್ಲವನ್ನು ಪಡ್ಕೊಳ್ಳೋಕೆ ಸಾಧ್ಯ ಆಯಿತು. ನಾವು ಕೂಡ ಜೀವನದಲ್ಲಿ ಶ್ರೀರಾಮಚಂದ್ರ ಪ್ರಭುಗಳು ಮಾಡಿದಂತಹ ಯೋಗಾಭ್ಯಾಸವನ್ನು ನಿರಂತರವಾಗಿ ಮಾಡಿದ್ರೆ ಕೊನೆ ಪಕ್ಷ ನಮ್ಮ ತಂದೆ ತಾಯಿಗಳಿಗೆ ನಾವು ನೋಡಿಕೊಳ್ಳೋಷ್ಟು ಏಕಾಗ್ರತೆ, ತಾಳ್ಮೆ ನಮಗೆ ಹುಟ್ಟುತ್ತೆ. ಆದ್ದರಿಂದ ಅವರು ಮಾಡಿದಂತಹ ಆಸನದಲ್ಲಿ ಒಂದು 2 ಆಸನವನ್ನು ತೋರಿಸೋದಕ್ಕೆ ಇಷ್ಟಪಡ್ತೀನಿ. ಆಹಾ, ಯೋಗಾಭ್ಯಾಸವನ್ನು ಮಾಡಿಬಿಟ್ರೆ ಮೈಯಲ್ಲಿರೋ ನರನಾಡಿಗಳು ಎಚ್ಚೆತ್ಕೊಂಡ್ಬಿಡುತ್ತೆ. ತಾವು ಕೂಡ ಕುಳಿತ ಜಾಗದಲ್ಲಿ ಯೋಗಾಭ್ಯಾಸವನ್ನು ಮಾಡ್ಬೋದು. ಹೇಗೆ ಅಂದ್ರೆ, ಮನುಷ್ಯನಲ್ಲಿ 72,000 ನರನಾಡಿಗಳು ಓಡಾಡ್ತಾ ಇರುತ್ತೆ. ಇಲ್ಲಿಂದ ಪ್ರಾರಂಭ ಆಗುತ್ತೆ. ಅವಾಗ ಅವು ಚಪ್ಪಾಳೆ ಹೊಡಿತಾ ಇದ್ರೆ ಕಲಾವಿದರಿಗೆ ಪ್ರೋತ್ಸಾಹ, ನಿಮಗೆ ಪುನರುತ್ಸಾಹ, ಆರೋಗ್ಯ ಕಾಪಾಡ್ಕೊಳ್ಬಹುದು. ಚಪ್ಪಾಳೆ ಶಬ್ದ ಬರ್ತಾ ಇರಲಿ. ಆಹಾ, ಆನಂದ. ಹೇಗೆ ಅಂದ್ರೆ, 84 ಜೀವರಾಶಿಲಿ ಸೊಳ್ಳೆ, ನೊಣ 2 ಇರುತ್ತೆ. ಆ ಸೊಳ್ಳೆ ನೊಣ ಇರೋದೇ ಮನುಷ್ಯನಿಗೋಸ್ಕರ. ಹೇಗೆ ಅಂದ್ರೆ, ಹಗಲೊತ್ತಿನಲ್ಲಿ ನೊಣ ಹೊಡಿಬೇಕು, ರಾತ್ರಿ ಹೊತ್ತು ಸೊಳ್ಳೆ ಹೊಡಿಬೇಕು. ನೊಣ ಸೊಳ್ಳೆ ಹೊಡಿತಾ 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 ಚಪ್ಪಾಳೆ ಮಾಡಬೇಕಾಗುತ್ತೆ, ಆರೋಗ್ಯ ಕಾಪಾಡ್ಕೊಳ್ಳೋದು. ಆದ್ರಿಂದ ಮನುಷ್ಯ ಹುಟ್ಟುವಾಗ ಉಸಿರುತ್ತೆ, ಹೆಸರುದಿಲ್ಲ. ಸಾಯ್ಬೇಕಾದ್ರೆ ಹೆಸರಿರುತ್ತೆ, ಉಸಿರುದಿಲ್ಲ. ಎರಡರ ನಡುವೆ ಜೀವನದಲ್ಲಿ ಏನಾದರೂ ಸಾಧನೆಯನ್ನು ಮಾಡಬೇಕು. ತಾವು ಕುಳಿತುಕೊಂಡು ವೀಕ್ಷಿಸ್ತಾ ಇದ್ದೀರಲ್ಲ, ಮಹತ್ತರವಾದ ಸಾಧನೆ. ನಿಮಗೆಲ್ಲ ಬಹಳ ವಂದನೆಗಳು. ನಮ್ಮ ಗುರುಗಳು ಹೇಳಿಕೊಟ್ಟಂತ ಪಾಠವನ್ನೆಲ್ಲ ನಿಮ್ಮ ಮುಂದೆ ಒಪ್ಪಿಸಿದ್ದೀನಿ. ಬರ್ತಾ ಇದ್ದಾರೆ. ಏನ್ ಮಕ್ಕಳ್ರಿ? ಯಾಕೆ ಗುರುಗಳೇ? ಮಕ್ಕಳ ಕಾಟ ಸಾಕಪ್ಪ. ಹೌದಾ? ಅಂದಾಗೆ ಗುರುಗಳೇ, ನಾನು ಹೇಳಿದೆ ಸುಮ್ಮನೆ ಮಕ್ಕಳು ಬೇಡ ಅಂತ ಹೇಳಿದ್ರೆ 24 ಜನ ಮಕ್ಕಳು. ನಮ್ಮಂತ ಒಂದು ಶಿಷ್ಯ ಒಬ್ಬ ಮಗ ಸಾಕಿತ್ತು ನಿಮ್ಗೆ ಅಲ್ವೇ? ಅದೇ ಸರಿ. ವಿಚಾರ ಏನು ಬಹಳ ವೇಗವಾಗಿ ಬರ್ತಾ ಇದ್ರಲ್ಲ, ಏನು ವಿಚಾರ? ವಿಷಯ ಗೊತ್ತಿಲ್ವಲ್ಲ. ಈ ದಿನ ಶ್ರೀರಾಮಚಂದ್ರ ಪ್ರಭುಗಳ ಪಟ್ಟಾಭಿಷೇಕದ ಶುಭ ದಿನ. ಓ ಹೌದೇ? ಹಾಗೆ ಅಂತೇಳಿ ಸೀತಾಮಾತೆ ಅವರು ತುಳಸಿ ಪೂಜೆ ಮಾಡಿ ನಮ್ಮ ನಿಮ್ಮಂತ ಬ್ರಾಹ್ಮಣೋತ್ತರರಿಗೆ ದಾನ ಧರ್ಮಾದಿಗಳನ್ನು ಮಾಡ್ತಾ ಇದ್ದಾರೆ. ವಸ್ತ್ರದಾನ, ಗೋದಾನ, ಭೂದಾನ, ಭೋಜನ ಎಲ್ಲವೂ ಸಿಗುತ್ತೆ. ಅಂದ ಹಾಗೆ ಬೇಗ ಹೋಗೋಣ. ಗುರುಗಳೇ, ಒಂದು 3 ವಿಚಾರ ನನಗೆ ತಲೆಗೆ ಹೋಗಿರಲಿಲ್ಲ, ಕೇಳ್ಬಿಡ್ತೀನಿ, ಉತ್ತರ ಹೇಳ್ಬಿಟ್ರೆ ಸಾಕು. ಏನು? ಯಾವ ಕಾರ್ಯಕ್ರಮಗಳು ಹೋಗ್ಬೇಕಾದ್ರೂ ಪುರೋಹಿತರು ಬರಮಾಡಿ ಅಂತ ಶಿಷ್ಯ ಅಂದ್ರೆ ನನಗೆ ಗುರುಗಳೇ ದೊಡ್ಡವ್ರು ಹೇಳಿದ್ರು, ಏನಾದ್ರೂ ತೊಂದರೆ ಬಂದ್ರೆ ತಲೆ ಕೆಳಗೆ ಮಾಡಿ ಕಾಲ್ ಮೇಲ್ ಮಾಡಿದ್ರೆ ಅದೆಲ್ಲ ಬಗೆಹರಿಯುತ್ತೆ. ನೋಡಿ ವಿದ್ಯುತ್ ಶಕ್ತಿ ಹೇಗೆ ಬಂತು ನೋಡಿ. ಕೊನೆ ಪ್ರಶ್ನೆ ಕೇಳ್ಬಿಡ್ತೀನಿ, ಹೇಳಪ್ಪ. ಎಲ್ಲಾ ಕಾರ್ಯಕ್ರಮಕ್ಕೂ ಪುರೋಹಿತರು ಬರಮಾಡಿ ಅಂತ. ಪುರೋಹಿತರು ಯಾಕೆ ಬರಮಾಡಬೇಕು ಅಂತ ನನ್ನ ಪ್ರಶ್ನೆ. ದಂಡು ಪಿಂಡದ ನೀನು ಏನ್ ಮಾಡ? ಪುರದ ಹಿತವನ್ನು ಬಯಸುವವನೇ ಪುರೋಹಿತ. ಪುರದ ಹಿತವನ್ನು ಬಯಸುವವನೇ ಪುರೋಹಿತ. ಅದಕ್ಕೆ ಪುರೋಹಿತ ವಿಚಾರ ಹೇಳ್ಬಿಟ್ರಿ. ಇನ್ನೊಂದು ಪ್ರಶ್ನೆ ಏನು? ಬ್ರಾಹ್ಮಣ ಭೋಜನ ಪ್ರಿಯ ಅಂತಾರಲ್ಲ, ಎಲ್ರು ಭೋಜನ ಮಾಡಿದಾಗ ಅಲ್ವೇ? ನಾನು ಭೋಜನ ಮಾಡೋದು ಯಾಕೆ ಬ್ರಾಹ್ಮಣ ಭೋಜನ ಅಂತ ಹೇಳ್ತಾರೆ? ಹಾಗಲ್ಲ, ಮತ್ತೆ ಬಹುಜನ ಪ್ರಿಯ ಹೋಗಿ ಹಂಗೆ ಭೋಜನ ಪ್ರಿಯ ಆಗ್ಬಿಟ್ಟಿದ್ದೆ. ಬ್ರಾಹ್ಮಣ ಬಹುಜನ ಪ್ರಿಯ ಈ ತಲೆನಲ್ಲಿ ಹೌದು. ಕೊನೆಯದಾಗಿ ಒಂದೇ ಒಂದು ವೇಳೆ ಆಗ್ಬಿಡುತ್ತೆ. ನಾನು ಮನೆಯಲ್ಲಿ ಹೊರಡ್ಬೇಕಾದ್ರೆ ಒಂಟಿ ನಾಮ ಹಾಕ್ಲಾ, ಅಡ್ಡ ನಾಮ ಹಾಕ್ಲಾ, 3 ನಾಮ ಹಾಕ್ಲಾ, ಯಾವ ನಾಮ ಹಾಕಿದ್ರೆ ಶ್ರೇಷ್ಠ ಅನ್ನೋ ಗೊಂದಲ ಇದೆ. ಯಾವ ನಾಮ ಹಾಕಿದ್ರೆ ಶ್ರೇಷ್ಠ? ಅಯ್ಯ, ಹಿಂಗಾಕಿದ್ರು ಮೂರಯ್ಯ, ಹಿಂಗಾಕಿದ್ರು ಮೂರಯ್ಯ, ಯಾವ ನಾಮ ಹಾಕಿದ್ರು ಮೂರೇನೆ. ಮುಕ್ತಿಗೆ ಒಂದೇ ಮಾರ್ಗ. ಯಾವುದು?
ರಾಮಚಂದ್ರ ಎಂಥ ವಿಚಾರ ಹೇಳ್ಬಿಟ್ರಿ. ಯಾವ ನಾಮ ಹಾಕಿಕೊಂಡರೇನು ಶ್ರೀರಾಮನಾಮದೊಂದು ಯಾವ ನಾಮವೂ ಇಲ್ಲ. ಯಾವ ನಾಮವನ್ನು ಹಾಕಿಕೊಳ್ಳುವಾಗ ರಾಮನಾಮವನ್ನು ಜಪಿಸಿ ನಾಮವನ್ನು ಹಾಕಿಕೊಳ್ಳಿ. ಹೌದು, ತಾರಕ ನಾಮ. ಎಲ್ಲ ಭೋಜನ ಮಾಡ್ಕೊಂಡು ಹೋಗ್ತಿದ್ದಂತೆ. ಜಗಜ್ಜನನಿ ಜಗಜ್ಜನ್ಮಾಂತರ ಕಾರಣ ತನ್ನ ಸ್ವಾಮಿಯಾದ ಶ್ರೀರಾಮಚಂದ್ರನಿಗೆ ಆಯಸ್ಸು ಆರೋಗ್ಯ ಭಾಗ್ಯವನ್ನು ಕೊಟ್ಟು ಸಕಲ ಐಶ್ವರ್ಯವನ್ನು ಕೊಟ್ಟು ಕರುಣಿಸಿ ಕಾಪಾಡು ತಾಯಿ ಕಾಪಾಡು. ಈ ದಿವಸ ನನ್ನ ಸ್ವಾಮಿಯಾದ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕದ ಮಹೋತ್ಸವದ ಸಂಭ್ರಮವು. ಆಹಾ, ಎಂತಹ ಹರ್ಷವಾದ ವಾರ್ತೆ ಇದು. ಈ ಸುಸಂದರ್ಭದಲ್ಲಿ ಬ್ರಾಹ್ಮಣೋತ್ತಮರಿಗೆ ದಾನ ಧರ್ಮಾದಿಗಳನ್ನು ಮಾಡಿ ಪುಣ್ಯಕ್ಕೆ ಭಾಗಿಯಾಗುವೆ. ಮಮ ಪ್ರಾಣಕ
ಮನಕ್ಕೆ ಸಕಲ ಸೌಭಾಗ್ಯ ಸಿದ್ಧಿರಸ್ತು, ದೀರ್ಘ ಸುಮಂಗಲೀ ಭವ, ಇಷ್ಟಾರ್ಥ ಪ್ರಾಪ್ತಿರಸ್ತು, ಇಷ್ಟಾರ್ಥ ಪ್ರಾಪ್ತಿ. ಜಯ ಶ್ರೀ. ಆಹಾ, ಈ ದಿವಸ ನನ್ನ ಪಟ್ಟಾಭಿಷೇಕವೆಂದು ತಿಳಿದು ಜಾನಕಿಯು ಭೂಸುರೋತ್ತಮರಿಗೆ ದಾನ ಧರ್ಮಾದಿಗಳನ್ನು ಮಾಡಿ ಪುಣ್ಯಕ್ಕೆ ಭಾಗಿಯಾಗಿರುವುದು. ಇಂತಹ ಸಂತೋಷದ ಸಮಯದಲ್ಲಿ ನನಗೊದಗಿರುವ ಈ ಅಮಂಗಳದ ವಿಚಾರವನ್ನು ಇವಳಿಗೆ ನಾನು ಹೇಗೆ ತಿಳಿಸಲಿ? ಸೀತಾ, ಸೀತಾ, ಸ್ವಾಮಿ ನಿನಗೆ ಮಂಗಳವಾಗಲಿ ಸೀತಾ. ಬನ್ನಿ. ಭುವನ ಬನಿತಿ ಮುಡಿದ ಮಲ್ಲಿಗೆಯೋ ಧರಿಯನ್ನು ಧರಿಸಲವತರಿಸಿದ ದೀನಮಣಿಯೋ ರಾಮ ವಿಚಾರಶೀಲಾ ನೀಲಕುಂತಳ ವಿಶಾಲ ಫಾಲ ನೋಡುವೆಯೇ ಮನ ತಣಿವ ತನಕ ಶ್ರೀರಾಮನಿಗಿಡುವೆ ಕಸ್ತೂರಿ
ತಿಲಕ ರಾಮ ಸಖೇನೋ ಸಂತೋಷ ವಾಗಿದೆ ಸ್ವಾಮಿ. ಸೀತಾ, ಸಖಗೇನೋ ಸಂತೋಷವಾಗಿದೆ, ಸಖಗೇನೋ ಸಂತೋಷವಾಗಿದೆ, ಬಹುಕಾಲ ರಾಮಗೆ ಕೇಳಿದೆ, ಸಖಗೇನೋ ಸಂತೋಷವಾಗಿದೆ. ಜಾನಕಿ, ಸಖಗೇನೋ ಸಂತೋಷವಾಗಿದೆ, ಬಹುಕಾಲ ರಾಮಗೆ ಕೇಳಿದೆ, ಸಖಗೇನೋ ಸಂತೋಷವಾಗಿದೆ. ಸೀತಾ, ಸಖಗೇನೋ ಸಂತೋಷವಾಗಿದೆ.
ಈ ದಿವಸ ನಿಮ್ಮ ಪಟ್ಟಾಭಿಷೇಕವಲ್ಲವೇ? ಅರಳಿದ ಕೆಂದಾವರೆಂತಿರಬೇಕಾದ ಈ ನಿಮ್ಮ ಮುಖ ಕಮಲವು ಇಂದು ಬಾಡಿ ಕಳೆ ಹೊಂದಿರುವುದಲ್ಲ. ಕಾರಣವೇನು? ನನ್ನ ಬಳಿಯಲ್ಲಿ ತಿಳಿಸಬಾರದೆ? ಪ್ರಾಣೇಶ್ವರ,
ಏನೆಂದು ಹೇಳಲಿ? ದಶರಥ ತಾನೋ ಸುತ ಭರತನಿಗೆ ರಾಜ್ಯವನ್ನು ದಶರಥ ತಾನೋ ಸುತ ಭರತನಿಗೆ ರಾಜ್ಯವನ್ನು ಅತಿಶಯದಲ್ಲಿ ತನು ಕೇಳಿಸುವುದೇ. ಅತಿಶಯದಲ್ಲಿ ತನು ಕೇಳಿಸುವುದೇ. ಏನಾವೆ ಏನಾಗಿ ಕರದಿರುವುದು ಕೆಲಸಕ್ಕೆ. ಏನಾವೆ ಏನಾಗಿ ಜನಕನೋ ಎನ್ನನ್ನೋ ಅವನಕ್ಕೆ ಹೋಗಿಲ್ಲ ಜಾನಕಿ. ನಿಜವೇ ಸ್ವಾಮಿ? ಜನಕನೋ ಎನ್ನನ್ನೋ ಅವನಕ್ಕೆ ಹೋಗಿಲ್ಲ ಜನಕಾಗ್ನಿಯನೇ ತನು ಕೇಳಿಸುವುದೇ. ಜನಕಾಗ್ನಿಯನೇ ತನು ಕೇಳಿಸುವುದೇ. ಏನಾವೆ ಏನಾಗಿ ಸರಸಿರುಗ ಮುಗಿಯಲೆ ಸಖಿ. ಏನಾವೆ ಏನಾಗಿ. ಸೀತಾ, ಏನೆಂದು ಹೇಳಲಿ? ಹಿಂದೆ ದೇವಾಸುರರ ಯುದ್ಧದಲ್ಲಿ ನಮ್ಮ ತಂದೆಗೆ ಕೈಕಾಮಾತೆಯು ಮಾಡಿದ ಸಹಾಯಕ್ಕೆ ಮೆಚ್ಚಿ ಜನಕನು 2 ವರಗಳನ್ನು ಕೊಟ್ಟಿದ್ದರಂತೆ. ಆ ವರಗಳನ್ನು ಈ ಸಮಯದಲ್ಲಿ ಸಂದರ್ಭದಲ್ಲಿ ಕೇಳಿಕೊಂಡಿದ್ದಾರೆ. ಏನೆಂಬುದಾಗಿ ಸ್ವಾಮಿ? ಜಾನಕಿ, ಮೊದಲನೆಯ ವರಕ್ಕೆ ನನಗೆ ನಿಶ್ಚಿತವಾದಂತಹ ಪಟ್ಟಾಭಿಷೇಕವನ್ನು ತಪ್ಪಿಸಿ, ಇನ್ನು 2ನೆಯ ವರಕ್ಕೆ ನಾನು ನಾರುಮಡಿಯನ್ನು ಹುಟ್ಟು ಜಟಾವಲ್ಕಲ ದಾರಿಯಾಗಿ ಪುರಪ್ರವೇಶ ಮಾಡದೆ ವನವಾಸಕ್ಕೆ ಹೋಗಬೇಕೆಂತಲೂ ಕೇಳಿಕೊಂಡಿದ್ದಾರೆ. ಅದರಂತೆಯೇ ನಾನು ಈ ದಿವಸ ವನವಾಸಕ್ಕೆ ಹೊರಟಿರುವೆನು. ಸ್ವಾಮಿ, ಜಾನಕಿ, ನೀನು ಇಲ್ಲಿಯೇ ಇದ್ದು ಅತ್ತೆ ಮಾವಂದಿರ ಸೇವೆಯನ್ನು ಮಾಡಿಕೊಂಡು ಇಲ್ಲಾದರೂ ಇರು, ಅಥವಾ ನಿಮ್ಮ ತಂದೆ ಜನಕರಾಜನ ಮನೆಯಲ್ಲಾದರೂ ಇರು. ನಾನು 14 ವರ್ಷ ವನವಾಸವನ್ನು ಬಹು ಜಾಗ್ರತೆಯಾಗಿ ಮುಗಿಸಿಕೊಂಡು ಬರುತ್ತೇನೆ ಸೀತಾ. ಪ್ರಾಣೇಶ್ವರ, ಜಾನಕಿ, ಇದೇನಿದು ಇಂತಹ ಮಾತನ್ನು ಹೇಳುತ್ತಿರುವೆ? ನಿಮ್ಮನ್ನಗಲಿ ಅದು ಹೇಗೆ ತಾನೇ ನಾನು ಜೀವಿಸಿರಲು ಸಾಧ್ಯ? ಸ್ವಾಮಿ, ಪತಿಯ ಸನಿಹ ಸತಿಗೆ ಸುಖ ಸ್ವರ್ಗ ಸೋಪಾನ. ಅಲ್ಲವೇ ಸ್ವಾಮಿ? ಪತಿಯ ಸನಿಹ ಸತಿಗೆ ಸುಖ ಸ್ವರ್ಗ ಸೋಪಾನ.
ನಿಮ್ಮನ್ನಗಲಿ ಅರಿಕ್ಷಣವೂ ನಾನು ಜೀವಿಸಿರಲಾರೆ. ಅಲ್ಲದೆ ಚಂದ್ರನಿಲ್ಲದ ಗಗನದಂತೆ, ದೇವರಿಲ್ಲದ ಗುಡಿಯಂತೆ ನೀವಿಲ್ಲದಿರುವ ಈ ಅಯೋಧ್ಯೆಯಲ್ಲಿ ಅದು ಹೇಗೆ ತಾನೇ ನಾನು ಜೀವಿಸಿರಲು ಸಾಧ್ಯ? ಆದ್ದರಿಂದ ನನ್ನನ್ನು ನಿಮ್ಮ ಸಂಗಡ ವನವಾಸಕ್ಕೆ ಕರೆದುಕೊಂಡು ಹೋಗಿ ಸ್ವಾಮಿ. ಬೇಡ ಸೀತಾ, ಬೇಡ ಸೀತಾ. ವನವಾಸದ ಆಜ್ಞೆ ನನಗೆ ಮಾತ್ರ. ನೀನು ಸೀತಾ, ನೀನು ಸುಮಕೋಮಲೆ, ಅರಮನೆಯಲ್ಲಿ ಸುಖವಾಗಿ ಬೆಳೆದವಳು. ಕಾಡಿನಲ್ಲಿ ಗೆಡ್ಡೆ ಗೆಣಸುಗಳನ್ನು ತಿನ್ನುತ್ತಾ, ಕಲ್ಲು ಮುಳ್ಳುಗಳನ್ನು ತುಳಿಯುತ್ತಾ ಕಷ್ಟಪಡುವುದನ್ನ ಈ ನನ್ನ ಕಣ್ಗಳಿಂದ ನೋಡಲು ಸಾಧ್ಯವಿಲ್ಲ ಸೀತಾ. ಆದ್ದರಿಂದ ನಾನು ಈ ದಿನವೇ ವನವಾಸಕ್ಕೆ ಹೊರಡುತ್ತೇನೆ. 14 ವರ್ಷ ವನವಾಸವನ್ನ 14 ದಿನಗಳಂತೆ ಕಳೆದು ಬರುತ್ತೇನೆ. ನನ್ನನ್ನು ಬೀಳ್ಕೊಡು ಜಾನಕಿ. ಅದೆಂದಿಗೂ ಸಾಧ್ಯವಿಲ್ಲ ಸೀತಾ, ಅದೆಂದಿಗೂ ಸಾಧ್ಯವಿಲ್ಲ. ಮರದ ನೆರಳು ಮರವನ್ನೇ ಆಶ್ರಯಿಸುವಂತೆ ನಾನು ಸದಾ ಕಾಲವು ನಿಮ್ಮನ್ನೇ ಆಶ್ರಯಿಸಿಕೊಂಡು ಬದುಕುತ್ತೇನೆ. ಅದು ಅಲ್ಲದೆ ಪ್ರಾಣೇಶ್ವರ, ಆ ಕಾಡಿನಲ್ಲಿ ಎಂತಹ ಕಷ್ಟಗಳೇ ಬಂದರೂ ನಿಮ್ಮನ್ನೇ ಅನುಸರಿಸಿಕೊಂಡು ಹೋಗುತ್ತೇನೆ ವಿನಃ ನಿಮ್ಮನ್ನಗಲಿ ನಾನು ಜೀವಿಸಲು ಸಾಧ್ಯವಿಲ್ಲ. ಅದು ಅಲ್ಲದೆ ನೀವೇನಾದರೂ ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೋಗದಿದ್ದ ಪಕ್ಷದಲ್ಲಿ ನಾನು ಪ್ರಾಣ ತ್ಯಾಗ ಮಾಡಿಕೊಳ್ಳುತ್ತೇನೆ ಸ್ವಾಮಿ. ಶಾಂತಳಾಗು ಸೀತಾ, ಶಾಂತಳಾಗು. ವಿಧಿ ಇಚ್ಛೆ ಇದ್ದಂತಾಗಲಿ. ನಡೆ, ಮಾತಾ ಪಿತೃಗಳ ಆಶೀರ್ವಾದವನ್ನು ಪಡೆದು ಬರೋಣ. ಹಾಗೆ ಆಗಲಿ ಸ್ವಾಮಿ. ನಮಸ್ಕರಿಸಿರು ಅಣ್ಣ. ಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ಮೇಲೇಳು ಅಣ್ಣ. ಇಂದು ಅಯೋಧ್ಯ ನಗರದಲ್ಲಿ ನಿನ್ನ ಪಟ್ಟಾಭಿಷೇಕದ ಮಹೋತ್ಸವ ಎಂಬುದಾಗಿ ಭಾವಿಸಿ ನಾಡಿನ ಪ್ರಜೆಗಳೆಲ್ಲರೂ ಸಂತೋಷಭರಿತರಾಗಿರುವಾಗ ಪಟ್ಟಾಭಿಷಕ್ತನಾಗಬೇಕಾಗಿರುವ ಈ ನಿನ್ನ ಮುಖ ಕಮಲವು ಕಾಂತಿಹೀನವಾಗಿರಲು ಕಾರಣವೇನಣ್ಣ? ಅಣ್ಣ, ನಿನ್ನ ಮನಸ್ಸಿನ ವೇದನೆಯಾದರೂ ಏನು? ನಿನ್ನ ಮನವ ನೋಯಿಸಿದ ಗಾತ್ರಕ ಪ್ರಸರಕ್ಷಂಪೇಳು ಅವನು ಇಂದ್ರನಾಗಲಿ ಚಂದ್ರನಾಗಲಿ ದಂಡ ಜಪತರ ಘೋಷಿತನಾಗಲಿ ಪ್ರಚಂಡ ಪ್ರಭಾವಿತನಾಗಲಿ ಅವನ ರುಂಡ ಮುಂಡಗಳನ್ನು ಚಂಡಾಡಿ ರಂಡ ದೇವತೆಗಳ ರಕ್ತ ದೋಕುಳಿಂದ ಇರ್ತಾನೆ. ಹೇಳಣ್ಣ ಅವರಾರು. ಲಕ್ಷ್ಮಣ, ಅಣ್ಣ, ಶಾಂತನಾಗು ಸಹೋದರ. ನಿನ್ನ ಪ್ರೀತಿ ವಾತ್ಸಲ್ಯದ ಮಾತುಗಳನ್ನು ಕೇಳಿ ನನ್ನ ಮನಸ್ಸಿಗೆ ಸಂತೋಷವಾಗಿದ್ದರೂ ಸಹ ನಾನು ಇಂದಿನಿಂದ ಪಾದಚಾರಿಯಾಗಿಯೇ ಚಲಿಸಬೇಕೆಂದು ನಿರ್ಧರಿಸಿರುವೆನು. ಅಂದರೆ ನಿನ್ನ ಮಾತಿನ ಅರ್ಥ? ಸೌಮಿತ್ರಿ, ಹಿಂದೆ ದೇವಾಸುರರ ಯುದ್ಧದಲ್ಲಿ ಚಿಕ್ಕಮ್ಮನವರು ಜನಗನಿಗೆ 2 ವರಗಳನ್ನು ಕೊಟ್ಟಿದ್ದರಂತೆ. ಆ ವರಗಳನ್ನು ಈ ಸಮಯದಲ್ಲಿ ಕೇಳಿಕೊಂಡಿದ್ದಾರೆ. ಏನೆಂಬುದಾಗಿ ಅಣ್ಣ? ಮೊದಲನೇ ವರಕ್ಕೆ ನನಗೆ ನಿಶ್ಚಿತವಾದಂತಹ ಪಟ್ಟಾಭಿಷೇಕವನ್ನು ತಪ್ಪಿಸಿ ತನ್ನ ಮಗನಾದ ಭರತನಿಗಾಗಬೇಕೆಂತಲೂ. ಎರಡನೇ ವರಕ್ಕೆ? ಲಕ್ಷ್ಮಣ ಅಣ್ಣ, ಇನ್ನು 2ನೇ ವರಕ್ಕೆ ನಾನು ನಾರುಮಡಿಯನ್ನು ಉಟ್ಟು ಜಟಾವಲ್ಗಲಧಾರಿಯಾಗಿ ಪುರಪ್ರವೇಶ ಮಾಡದೆ ವನವಾಸಕ್ಕೆ ಹೋಗಬೇಕೆಂತಲೂ ಕೇಳಿಕೊಂಡಿದ್ದಾರೆ. ಅಣ್ಣ, ಸಾಕೇತಪುರಕ್ಕೆ ಬರುತ್ತರವೇ ವರ ರಘುವರ ನೆರಳಿಗೆ ಸಾಕೇತಪುರಕ್ಕೆ ಬರುತ್ತರವೇ ಅಣ್ಣ. ಸಾಕೇತಪುರಕ್ಕೆ ಬರುತ್ತರವೇ ವರ ರಘುವರ ನೆರಳಿಗೆ ಸಾಕೇತಪುರಕ್ಕೆ ಬರುತ್ತರವೇ. ಮಾತನಾಡುವಂತ ತರೆಯುವ ಬರೆಯೋಣ ಅಲ್ಲ. ಮಾತನಾಡುವಂತ ಸುಳ್ಳರ ಜಲವಂತರಿಯುವ ಸಾಕೇತಪುರ ಈ ಬರುತ್ತರ
ಅರಣ್ಯಕ್ಕೆ ಹೊರಡಲೇ ಕೂಡದು. ಮಹಾಮಾಸ್ಕರ ವಿಷಭರಿತ ಕಾಳಸರ್ಪಿಣಿ ಆ ಕೈಗೆಯ ಮೋಹವೆಂಬ ತಲೆಗೇರಿ ಮುಂದಾಲೋಚನೆಯಿಂದ ವಾಗ್ದಾನ ಮಾಡಿದ ಆ ಹೃದಯ ತಂದೆಯ ಮಾತನ್ನು ನಡೆಸಲೇ ಕೂಡದು. ಅಣ್ಣ, ನನಗಾಜ್ಞೆಯನ್ನು ಕೊಡು. ಧರ್ಮಾತ್ಮನು ಕುಲಜ್ಯೇಷ್ಠನು ಆದ ನಿನ್ನಲ್ಲಿ ದ್ವೇಷ ಅಸೂಯೆಯಿಂದಲೂ ತನ್ನ ಮಗನ ಮೇಲಿನ ವ್ಯಾಮೋಹದಿಂದಲೂ ರಾಜನೀತಿ ಧರ್ಮಗಳನ್ನು ಉಲ್ಲಂಘಿಸಿ ರಾಜ್ಯ ಪದವಿಗೂ ನಮ್ಮ ಕ್ಷತ್ರಿಯ ಕುಲಕ್ಕೂ ಕಳಂಕ ತಂದ ಆ ಕುಲದ್ರೋಹಿ ಕೈಕೆಗೆ ಮಾನವಿಲ್ಲದ ಈನ ಕೈಕೆಯ ಮಾನವಿಲ್ಲದ ಈನ ಕೈಕೆಯ ಮಾನವಿಲ್ಲದ ಈನ ಕೈಕೆಯ ಮಾನವಿಲ್ಲದ ಈನ ಕೈಕೆಯ ಜನತನವನು ಏನ ಬೇರೆ ಅಣ್ಣ ನೀನ ಮಾತನೋ ಏನ ಬೇರೆ ಅಣ್ಣ ನೀನ ಮಾತನೋ ಸುಂದರಿ ಆ ಕೈಗೆ ಎಂದೋ ಯಾನು ಬರುವದೆ ಪರಿಯ ಮಾಡಿ ಗೆದ್ದನೆಂದು ಬರದನು ಸದು ಇಲ್ಲದ ಹೋಗಿ ನಾನು ಸದು ಇಲ್ಲದ ಹೋಗಿ ನಾನು ಸದು ಇಲ್ಲದ ಹೋಗಿ ನಾನು ಸದು ಇಲ್ಲದ ಹೋಗಿ ನಾನು ಗೆದ್ದು ಬರುವೆನೋ ಏನ ಬೇರೆ ಅಣ್ಣ ನೀನ ಮಾತನು ನಿನ ಮಾತನು ನಿನ ಮಾತನು ಅಣ್ಣ ಅವಳ ಮಾತಿಗೆ ಅನುಭವಿಸಿ ಭರತನೇನಾದರೂ ಪ್ರತಿಭಟಿಸಾದರೆ ಅವನಿಗೆ ಕೂಡ ತಕ್ಕ ಶಾಸ್ತಿಯನ್ನು ಮಾಡಬೇಕು. ಇದಕ್ಕೆ ಪ್ರತಿ ಹೇಳುವ ತಕ್ಕರು ಯಾರಾದರೂ ಇದ್ದರೆ ಬರಲಿ ನನ್ನ ಮುಂದೆ. ಶಾಂತನಾಗು ಸಹೋದರ, ಶಾಂತನಾಗು. ದುಡುಕುವುದು ಪ್ರಾಜ್ಞರ ಲಕ್ಷಣವಲ್ಲ. ಪುತ್ರರಾಗಿ ಜನಿಸಿದ ನಾವುಗಳು ಮಾತಾಪಿತೃಗಳ ಆಜ್ಞೆಯನ್ನು ಪಾಲಿಸುವುದು ನಮ್ಮ ಪುತ್ರರಾದ ನಮ್ಮಗಳ ಕರ್ತವ್ಯ. ಅದರಂತೆಯೇ ನಾನು ಈ ದಿನವೇ ವನವಾಸಕ್ಕೆ ಹೊರಟಿರುವುದು. ಸಹೋದರ, ನೀನು ಇಲ್ಲಿಯೇ ಇದ್ದು ಮಾತಾಪಿತೃಗಳ ಸೇವೆಯನ್ನು ಮಾಡಿಕೊಂಡು ಅವರ ಪ್ರೀತಿಗೆ ಪಾತ್ರನಾಗು ಸಹೋದರ. ಅಣ್ಣ, ಭರತ ಶತ್ರುಗಳನ್ನು ನೋಡ್ಕೊಳ್ಳೋ ಭ್ರಷ್ಟ ಮಾತ ಕೈಗೆ ಮಾತು ಇಲ್ಲವೇ ಅಣ್ಣ? ಆದ್ದರಿಂದ ನಾನೂ ಕೂಡ ನಿನ್ನ ಸಂಗಡ ಅರಣ್ಯಕ್ಕೆ ಬರುತ್ತೇನೆ ಅಣ್ಣ. ಕರೆದುಕೊಂಡು ಹೋಗು ಅಣ್ಣ, ಕರೆದುಕೊಂಡು ಹೋಗೋಣ. ನೀನು ನನ್ನ ಸಂಗಡ ಬಂದರೆ ವೃದ್ಧರಾದ ಮಾತಾಪಿತೃಗಳ ಸೇವೆಯನ್ನು ಮಾಡುವರು ಯಾರು? ಅಣ್ಣ, ಮಾತಾಪಿತ್ರ ಸೇವೆಯನ್ನು ಮಾಡಲು ಆ ಭ್ರಷ್ಟ ಮಾತ ಕೈಕಾ ಮಾತೆ ಇಲ್ಲವೇ ಅಣ್ಣ? ಅಣ್ಣ, ಬಾಲ್ಯದಿಂದಲೂ ನಿನ್ನನ್ನು ಒಂದು ಕ್ಷಣ ಅಗಲಿರಲ್ಲ ಅಣ್ಣ. ಈಗ 14 ವರ್ಷಗಳ ಕಾಲ ನಿನ್ನನ್ನು ಬಿಟ್ಟು ನಾನು ಹೇಗಿರಲಿ ಅಣ್ಣ, ಹೇಗಿರಲಿ? ಅಲ್ಲದೆ ಸರಿಯೇ ನಾಡ ತೋರೆವುದು ಸರಿಯೇ ಸರಿಯೇ ನಾಡ ತೋರೆವುದು ದೋರೆಯೇ ಹಗಲಿರುಳು ಪರಿತಪಿಪ ಪುರ ಜನರ ತೊರೆವುದು ಸರಿಯೇ ನಗುವಿಲ್ಲದ ಗಗನ ನಗುವಿಲ್ಲದ ವದನ ದೇವರಿಲ್ಲದ ಸದನ ಹಿಂದಾಯ್ತೆ ಈ ಅಯೋಧ್ಯಾಪುರ ಜನರ
ಕಾತನ ಕಾತನ ಅಣ್ಣ 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 ಅಣ್ಣ, ನಿನ್ನ ಹಾಗೂ ಅತ್ತಿಗೆಯರ ಸೇವೆಯನ್ನು ಮಾಡಿಕೊಂಡಿರಲು ನಾನು ಕೂಡ ಅರಣ್ಯಕ್ಕೆ ಬರುತ್ತೇನೆ. ನನ್ನನ್ನು ಕರೆದುಕೊಂಡು ಹೋಗೋಣ, ಕರೆದುಕೊಂಡು ಹೋಗು ಅಣ್ಣ. ನೀನು ಒಂದು ವೇಳೆ ಕರೆದುಕೊಂಡು ಹೋಗದಿದ್ದ ಪಕ್ಷದಲ್ಲಿ ನಾನಿನ್ನು ಜೀವಿಸಲಾರಣ್ಣ, ಜೀವಿಸಲಾರೆ. ಎಲ್ಲಿಯಾದರೂ ಹೋಗಿ ಪ್ರಾಣತ್ಯಾಗವನ್ನು ಮಾಡಿಕೊಳ್ಳುವನು. ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ಶಾಂತನಾಗು ಸಹೋದರ, ಶಾಂತನಾಗು. ಇದೆಂತಹ ಉಭಯ ಸಂಕಟ. ನಾನು ಎಷ್ಟೇ ಬೇಡವೆಂದು ಹೇಳಿದರೂ ಜಾನಕಿಯೂ ನನ್ನ ಹಿಂದೆಯೇ ಹೊರಟಿರುವುದು. ನೀನೂ ಸಹ ಹಠ ಸಾಧಿಸುತ್ತಿರುವೆ. ವಿಧಿ ಇಚ್ಛೆ ಇದ್ದಂತಾಗಲಿ. ನಡೆಯಿರಿ, ಮಾತಾ ಪಿತೃಗಳ ಆಶೀರ್ವಾದವನ್ನು ಪಡೆದು ವನವಾಸಕ್ಕೆ ಹೋಗೋಣ. ಬೇಡ ಕೈಕ, ಬೇಡ. ಹಿಡಿದ ಹಠವನ್ನು ಸಾಧಿಸಿ ಪ್ರಚಂಡ ಮಾರಿಯಾಗಬೇಡ. ಯಾವ ಸ್ವಾರ್ಥಕ್ಕಾಗಿ ಈ ಹಠ ಸಾಧಿಸುತ್ತಿರುವೆ? ಯಾರ ದುರ್ಬೋಧನೆಗೆ ಕಿವಿಗೊಟ್ಟೆ? ಅಯ್ಯೋ ಕೈಕ, ನಿನ್ನ ಕೋರಿಕೆಯಂತೆ ನಿನ್ನ ಮಗ ಭರತನಿಗೆ ಈ ಸಾಮ್ರಾಜ್ಯವನ್ನು ಪಟ್ಟಾಭಿಷೇಕ ಮಾಡಿಸುತ್ತೇನೆ. ಆದರೆ ನನ್ನ ರಾಮನು ಕಾಡಿಗೆ ಹೋಗುವುದನ್ನು ತಪ್ಪಿಸು ಕೈಕ, ತಪ್ಪಿಸು. ಇದೋ ನಿನಗೆ ಕರಮುಗಿದು ಬೇಡಿಕೊಳ್ಳು. ಸಾಕು, ನಿಲ್ಲಿಸಿ ನಿಮ್ಮ ಗೋಳಾಟವನ್ನು. ಯಾರಲ್ಲಿ ರಾಮಚಂದ್ರನನ್ನು ಬರಮಾಡಿ. ಅಯ್ಯೋ, ಈ ವೇದನೆಯನ್ನು ಹೇಗೆ ಸಹಿಸಲಿ ರಾಮಚಂದ್ರ? ರಾಮ, ಜನಕ, ರಾಮಚಂದ್ರ, ಸಮಾಧಾನರಾಗಿ ಜನಕ. ರಾಮ, ವನವಾಸಕ್ಕೆ ಹೊರಟಿರುವ ನಮಗೆ ಅನುಜ್ಞೆಯನ್ನು ಕೊಡಿ ತಂದೆ. ಅಯ್ಯೋ, ನಿನಗೆ ವನವಾಸದ ಅನುಜ್ಞೆಯೇ? ರಾಮಚಂದ್ರ, ನಿನ್ನನ್ನು ಹಗಲಿ ಒಂದು ಕ್ಷಣವೂ ಈ ಭೂಮಿಯ ಮೇಲೆ ಉಳಿಯಲಾರೆ. ಇನ್ನು ಮುಂದೆ ರಾಮ ರಾಮ ಎಂದು ಯಾರನ್ನು ಕರೆಯಲಿ? ಕೈಕ, ಕೈಕ, ಇಲ್ಲಿ ನೋಡು ನನ್ನ ಮುದ್ದು ರಾಮನ ಮುಖವನ್ನು. ಈ ಮುಖವನ್ನು ನೋಡಿಯೂ ವನವಾಸಕ್ಕೆ ಹೋಗು ಎಂದು ಹೇಳಲು ನಿನಗೆ ಮನಸ್ಸಾದರೂ ಹೇಗೆ ಬಂದಿತು? ಇದೋ ನಿನಗೆ ಕರಮುಗಿದು ಬೇಡಿಕೊಳ್ಳುವೆನು. ಜನಕ, ರಾಮಚಂದ್ರ, ಏನಿದು ತಂದೆ? 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಕೆಚ್ಚದೆಯ 4 ನಮ್ಮಂತಹ ಸುಪುತ್ರರನ್ನು ಪಡೆದ ನೀವು ಈ ಅಲ್ಪ ವಿಚಾರಕ್ಕೆ ಇಷ್ಟೊಂದು ವ್ಯತ್ಯ ಪಡಬೇಕೇ? ರಾಮಚಂದ್ರ, ತಂದೆಯೇ, ಹೀಗೆ ಬೇಡಿದ್ದೆ ಆದರೆ ಸ್ವರ್ಗದಲ್ಲಿರುವ ಪಿತೃಗಳನ್ನು ನಾವಾಗಿಯೇ ನರಕಕ್ಕೆ ತಳ್ಳಿದಂತಾಗುವುದಿಲ್ಲವೇ? ಜನಕ, ಇದಾವ ಮಹಾಂಗರ ಕಾರ್ಯವೆಂದು ತಿಳಿದು ನೀವು ಇಷ್ಟೊಂದು ವ್ಯಥೆ ಪಡುತ್ತಿರುವಿರಿ. ಈ ವ್ಯಸನವನ್ನು ಬಿಡಿ ತಂದೆಯೇ. ವನವಾಸಕ್ಕೆ ಹೊರಟಿರುವ ನಮಗೆ ಅನುಜ್ಞೆಯನ್ನು ಕೊಡಿ. ಅಯ್ಯೋ ರಾಮಚಂದ್ರ, ಮಾವನವರೇ, ನನ್ನ ಸ್ವಾಮಿಯ ಸಂಗಡ ವನವಾಸಕ್ಕೆ ಹೊರಟಿರುವ ನನ್ನನ್ನು ಸಹ ಆಶೀರ್ವದಿಸಿ. ಅಯ್ಯೋ ಸೀತಾದೇವಿ, ನೀನು ಸಹ ಹೊರಟಿರುವೆಯಾ ಮಗಳೇ? ಹೋಗಲಿ ಬಿಡಿ. ಅಯ್ಯೋ ಹಾಗಲಮ್ಮ, ದೀರ್ಘ ಸುಮಂಗಲಿಯಾಗಿ ಬಾಳಮ್ಮ. ಒಂದೇ ಗೃಹದಲ್ಲಿ ಎಷ್ಟೊಂದು ವ್ಯತ್ಯಾಸ. ಒಬ್ಬಳು ಸಕಲ ಸಿರಿ ಸಂಪತ್ತುಗಳನ್ನು ತೊರೆದು ಪತಿಯ ಸಂಗಡ ವನವಾಸಕ್ಕೆ ಹೊರಟಿರುವಳು. ಮತ್ತೊಬ್ಬಳು ಪತಿಯ ಪ್ರಾಣಾಹುತಿಗೆ ಸಿದ್ಧಳಾಗಿರುವಳು.
ಒಂದು ದಾನವ ಹೃದಯ, ಪ್ರಾಣೇಶ್ವರ. ಮತ್ತೊಂದು ದೇವತಾ ಹೃದಯ, ಒಂದು ಪಾಪದ ಜಲದಿ, ಮತ್ತೊಂದು ಪುಣ್ಯದ ನಿಧಿ. ಜನಕ, ಲಕ್ಷ್ಮಣ, ಅಣ್ಣ ಹಾಗೂ ಅತ್ತಿಗೆ ಸೇವೆ ಮಾಡಿಕೊಂಡನು. ನಾನು ಕೂಡ ಅರಣ್ಯಕ್ಕೆ ಹೊರಟಿರುವನು. ನನಗೂ ಅನುಜ್ಞೆಯನ್ನು ಕೊಡು. ಅಯ್ಯೋ ಲಕ್ಷ್ಮಣ, ಕತ್ತ, ನೀನು ಸಹ ಹೊರಟಿರುವೆಯಾ ಮಗನೇ? ಅವನು ಹೋಗಲಿ ಬಿಡಿ. ಲಕ್ಷ್ಮಣ, ನನ್ನದೊಂದು ಮಾತನ್ನು ನಡೆಸಿಕೊಡು. ಏನೆಂಬುದಾಗಿ ಲಕ್ಷ್ಮಣ, ಶ್ರೀರಾಮಚಂದ್ರನೆಂದು ದಶರಥನೆಂದು ತಿಳಿದು, ಸೀತಾಮಾತೆಯನ್ನು ನಿನ್ನ ತಾಯಿ ಎಂದು ತಿಳಿದು ಅವರ ಸೇವೆ ಮಾಡುತ್ತಾ ಅಗ್ರಜಾನಂದವನ್ನು ಪಡೆ ಲಕ್ಷ್ಮಣ, ಅಗ್ರಜಾನಂದವನ್ನು ಪಡೆ. ಆಜ್ಞೆ ಜನಕ. ಸುಮಂತ್ರ, ಸುಮಂತ್ರ, ವನವಾಸಕ್ಕೆ ಹೊರಟಿರುವ ಶ್ರೀರಾಮಚಂದ್ರನ ಹಿಂದೆ ಅಯೋಧ್ಯೆಯ ಸಕಲ ಸಂಪತ್ತುಗಳು ಹೋಗಲಿ. ನಿಲ್ಲು ಸುಮಂತ್ರ, ನಿಲ್ಲು. ನಿಲ್ಲಪ್ಪ, ನಿಲ್ಲು. ಮಹಾರಾಣಿಯವರು ಏನೋ ಆಜ್ಞೆ ಮಾಡುವಂತಿದೆ, ಅದನ್ನು ಕೇಳಿಕೊಂಡೇ ಹೋಗು. ಏನು ಹೇಳಿದಿರಿ? ರಾಮನ ಹಿಂದೆ ಸಕಲ ಸಂಪನ್ನಗಳು ಹೋಗಿಬಿಟ್ಟರೆ ಕೆನೆ ತೆಗೆದ ಹಾಲಿನಂತಿರುವ ಈ ನಿಸ್ಸಾರವಾದ ರಾಜ್ಯವನ್ನು ನನ್ನ ಮಗನಾದ ಭರತನಾಡಬೇಕೇನು? ರಾಮಚಂದ್ರನ ಹಿಂದೆ ಏನು ಹೋಗಕೂಡದು ತಿಳಿಯಿತೇನೋ? ರಾಮಚಂದ್ರ, ವನವಾಸಕ್ಕೆ ಹೊರಟಿರುವ ನಿನಗೇಕೆ ಬೇಕು ಈ ವಜ್ರಾಭರಣಗಳು? ನಾನು ಕೊಡುವ ನಾರುಮಡಿಗಳನ್ನುಟ್ಟು ಹೊರಡಲು ಸಿದ್ಧನಾಗುವಷ್ಟೇ. ಅಯ್ಯೋ, ನನ್ನ ಪ್ರೇಮ ಪುತ್ಥಳಿಗಳಿಗೆ ನಾರುಮಡಿಯೇ. ಜನಕ, ರಾಮಚಂದ್ರ, ವನವಾಸಕ್ಕೆ ಹೊರಟಿರುವ ನಮಗೇಕೆ ಬೇಕು ವಸ್ತ್ರಾಭರಣಗಳು? ಮಾತೆ ಆಶೀರ್ವದಿಸಿ ಕೊಡುವ ನಾರಮಡಿಯೇ ನನಗೆ ಶ್ರೇಷ್ಠ. ಅಮ್ಮ, ಕೊಡು ತಾಯಿ. ಅದನ್ನೇ ರಕ್ಷಾ ಕವಚವೆಂದು ಭಾವಿಸಿ ವನವಾಸಕ್ಕೆ ಹೊರಡುತ್ತೀನಿ. ಲಕ್ಷ್ಮಣ, ನೀನು ನಿನ್ನ ಅಣ್ಣನ ಹಿಂದೆ ಹೊರಟಿರುವೆ ತಾನೆ? ತೆಗೆದುಕೋ. ನೋಡಲಾರೆ, ನೋಡಲಾರೆ. ಸೀತಾ, ಈ ಮಕ್ಕಳನ್ನು ಕಳುಹಿ ಹೇಗೆ ಜೀವಿಸಲಿ? ರಾಮಚಂದ್ರ, ಜನಕ, ಎಂದು ಕಳುಹಲಿ ಸೋದರ, ಎಂದು ಕಳುಹಲಿ, ಎಂದು ಕಳುಹಲಿ ಸೋದರ.
ಜನಕ, ರಾಮಚಂದ್ರ, ಜನಕ, ಲಕ್ಷ್ಮಣ, ಪಿತಾ ದಯಾ ದಶರಥನೇ ಹೋಗಿ ಬರುವೆವೋ ಕರುಣಾ ಇರಲಿ ರಾಮ. ತಂದೆಗೆ ಮಯ ಸುಂದರ ಚರಣವೋ ತಂದೆಗೆ ಮಯ ಸುಂದರ ಚರಣವೋ ಎಂದಿಗೆ ಗಾದೆವೋ. ಎಂದಿಗೆ ಗಾದೆವೋ ಕರುಣವೋ ಇರಲಿ. ದಯಾ ದಶರಥನೇ ಹೋಗಿ ಕರುಣಾ ರಾಮ, ರಾಮಚಂದ್ರ, ರಾಮ ಹೋದನು ಹೋದನು. ನನ್ನ ರಾಮ ನನ್ನನ್ನು ತೊರೆದು ಹೊರಟೇ ಹೋದನು. ಕೈಕಾದೇವಿ ರಾಮನು ತೊರೆದನೆ ಪರಿದಾಯಿತೆ ಅರಮನೆ. ರಾಮಚಂದ್ರ, ರಾಮನು ತೊರೆದನೆ ಪರಿದಾಯಿತೆ ಅರಮನೆ. ರಾಮಚಂದ್ರ, ರಾಮ, ಲಕ್ಷ್ಮಣ, ಮೋಹದ ಮಡದಿಯ ಮಾತಿಗೆ ಮರುಳಾಗಿ
ಮರೆತನೆ ಅಯೋಧ್ಯೆಯ ತೊರೆದನೆ ತಂದೆಯ ಮರೆತನೆ ಅಯೋಧ್ಯೆಯ ನಾಮಸ್ಮರಣೆಯಿಂದ ರಾಮ ರಾಮ ಹೇ ರಾಘವ ರಾಮ ರಾಮ ಎಂಬ ನಾಮಸ್ಮರಣೆಯಿಂದ ಕಣ್ಣೀರ ಸುರಿಸುತ್ತ ಹೊರಗಿದೆ ಕಂದ ರಾಮಚಂದ್ರ ಕಣ್ಣೀರ ಸುರಿಸುತ್ತ ಹೊರಗಿದೆ ಕಂದ ತೊರೆದನೆ ತಂದೆಯ ಮರೆತನೆ ಅಯೋಧ್ಯೆಯ ತೊರೆದನೆ ಸಾಕು ನಿಲ್ಲಿಸಿ ನಿಮ್ಮ ಗೋಳಾಟವನ್ನು. ತಂದೆಯ ಮರೆತನೆ ಅಯೋಧ್ಯೆಯ ತೊರೆದನೆ ಬರಿದಾಯಿತೆ ಅರಮನೆ ಬರಿದಾಯಿತೆ ಅರಮನೆ ಬರಿದಾಯಿತೆ ಅರಮನೆ ಕಡೆಗೂ ನನ್ನ ರಾಮನು ನನ್ನನ್ನು ತೊರೆದು ಹೊರಟೇ ಹೋದನು. ಕೈಕಾದೇವಿ ಏಕೆ ಸುಮ್ಮನೆ ನಿಂತಿರುವೆ? ಹಾಕು, ಕೇಕೆ ಹಾಕು, ಆನಂದದ ಕೇಕೆ ಹಾಕು. ಕೈಕ ನೋಡಲಿ ನೋಡಲಿ, ಶಿವನು ಶಿಶುವಾಗಿ ಆಟವಾಡುತ್ತಿರುವನು. ಆರ್ಯಾವರ್ತದ ಕರತಿಯ ಕರಕಮಲದಲ್ಲಿ ಜಗವ ರಚಿಸುವ ಬ್ರಹ್ಮ ತನ್ನ ತಲೆಯನ್ನು ತಾನೇ ಕಳೆದುಕೊಂಡ. ಮಹಾಗರತಿ ಪಾರ್ವತಿಯ ಶಾಪದಿಂದ ಸಾಲಿಗ್ರಾಮದ ಶಿಲೆಯಾಗಿ ಬಿದ್ದಿಹನು ಮಹಾವಿಷ್ಣು. ಆರ್ಯಾವರ್ತದ ಗರತಿಯ ಕರಕಮಲದಲ್ಲಿ ಛಿ, ಇಂಚ ಶವ ಈ ಪೃಥ್ವಿಯ ಮೇಲೆ ನೀನೆಂದು ಚಿಮ್ಮುತ್ತಿರುವೆ. ಕತ್ತಲೆಯ ಮಸಿಯನ್ನ ಕೈಕ ವೃಥಾ ನಿನ್ನನ್ನು ಆಕ್ಷೇಪಿಸಿ ಫಲವೇನು? ಏನಾದರೂ ಅಂದುಕೊಳ್ಳಿ, ರಾಮ ಲಕ್ಷ್ಮಣರು ಹೋಗಿರುವರು ಇಲ್ಲವೋ ನೋಡಿ ಬರುತ್ತೇನೆ. ಇದು ನನ್ನ ಪ್ರಾರಬ್ಧದ ಕರ್ಮ. ದೇವ,
ನಾನು ಮಾಡಿದ ಅಪರಾಧವಾದರೂ ಏನು? ಈಗ ನೆನಪಿಗೆ ಬರುತ್ತಿದೆ. ಹಿಂದೆ ಶಬ್ದವೇದಿ ಎಂಬ ಬಾಣಾಭ್ಯಾಸದ ಸಡಗರದಲ್ಲಿ ಓರ್ವ ಮುನಿಕುಮಾರನನ್ನು ಕೊಂದು ಪಡೆದ ಶಾಪ. ಪುತ್ರರಾರು ಬಳಿಯಲ್ಲಿಲ್ಲದಿರುವ ಸಮಯದಲ್ಲಿ ಪ್ರಾಣ ಬಿಡು ಎಂದು ತಾಂಡವ ಮಹರ್ಷಿಗಳು ನನಗೆ ಶಾಪವಿಟ್ಟಿದ್ದರು. ಅದು ಹಿಂದು ಹೊದಗಿದೆ. ನೋಡಲಿ, ನನ್ನ ರಾಮನು ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುತ್ತಿದ್ದಾನೆ. ಪಕ್ಕದಲ್ಲಿ ಸೀತಾ, ಲಕ್ಷ್ಮಣ, ಭರತ, ಶತ್ರುಘ್ನ. ರಾಮ, ಪಾಪಿಯಾದ ನನ್ನನ್ನು ಮನ್ನಿಸು ರಾಮ. ಪಾಪಿಯಾದ ನನ್ನನ್ನು ಮನ್ನಿಸು ರಾಮ. ರಾಮ, ರಾಮ, ರಾಮ. ಅಬ್ಬಾ, ಈಗ ನನ್ನ ಮನಸ್ಸಿಗೆ ಸಂತೋಷವಾಯಿತು. ರಾಮನವರು ನನ್ನ ಅರಣ್ಯವಾಸಕ್ಕೆ ಹೋಗು ಎಂದಾಗ ರಾಮನೊಡಗೂಡಿ ಲಕ್ಷ್ಮಣ, ಸೀತಾ ಎಲ್ಲರೂ ಹೊರಟು ಹೋದರು. ಹೋಗಲಿ, ಎಲ್ಲರೂ ಹೋಗಲಿ. ನನ್ನ ಮಗನಾದ ಭರತನು ಮಾತ್ರ ರಾಜ್ಯವನ್ನಾಳಲಿ. ಪ್ರಾಣೇಶ್ವರ, ಏಳು ಪ್ರಿಯ. ಭರತನನ್ನು ಕರೆಯಿಸಿ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಯನ್ನು ಮಾಡೋಣ. ಪ್ರಾಣೇಶ್ವರ, ಸ್ವಾಮಿ.